ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ನಮ್ಮ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ, ಮತ್ತು ಪೂಜೆ ಮಾಡುವಂಥ ಸಮಯದಲ್ಲಿ ತೂಗುಡಿಕೆ ಯಾಕೆ ಬರುತ್ತೆ, ಮತ್ತು ಆಕಳಿಕೆ ಯಾಕೆ ಬರುತ್ತೆ, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ಅರಿಶಿನ ಕುಂಕುಮ ಚೆಲ್ಲೋದ್ರೆ ಅದು ಒಳ್ಳೇದಾ ಕೆಟ್ಟದ್ದಾ, ಅಥವಾ ಎಣ್ಣೆ ಏನಾದ್ರು ಚೆಲ್ಲೋದ್ರೆ ಅದು ಒಳ್ಳೇದಾ ಕೆಟ್ಟದ್ದಾ, ಅಕ್ಷತೆ ಕೂಡ ಚೆಲ್ಲಿದ್ರೆ ಅದರ ಮುನ್ಸೂಚನೆ ಆದ್ರೂ ಏನು, ಪೂಜೆಗೆ ಕೂತಾಗ ಕೆಟ್ಟ ಕೆಟ್ಟ ಆಲೋಚನೆಗಳಾದ್ರೂ ಬರೋದಾದ್ರೂ ಯಾಕೆ, ಇನ್ನು ಸ್ತೋತ್ರಗಳನ್ನು ಓದಬೇಕಾದ್ರೆ ನಮಗೆ ನಿದ್ರೆ ಯಾಕೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸಾಕಷ್ಟು ವ್ರತಗಳನ್ನು ಕೂಡ ಮಾಡ್ತೀವಿ. ಆದರೆ ಇದರಲ್ಲಿ ನಾವು ಗೊತ್ತಿತ್ತೋ ಗೊತ್ತಿಲ್ಲದೇನೋ ಮಾಡುವಂಥ ಕೆಲವು ತಪ್ಪುಗಳಿಂದ ನಿಮಗೆ ಪೂಜೆಗೆ ಫಲಗಳು ಸಿಗೋದಿಲ್ಲ. ಹಾಗೆ ನಾವು ದೇವರನ್ನು ವಿಸರ್ಜನೆ ಮಾಡೋ ಸಮಯದಲ್ಲಿ ದೀಪ ಬಿದ್ದೋಯ್ತು, ಅರಿಶಿನ ಕುಂಕುಮ ಚೆಲ್ಲೋಯ್ತು, ಅಥವಾ ಫೋಟೋಗೆ ದೀಪದ ಬೆಂಕಿ ತಾಗ್ತು, ಫ್ರೇಮ್ ಎಲ್ಲ ಸುಟ್ಟೋಯ್ತು, ಈ ರೀತಿಯೆಲ್ಲ ವಿಗ್ರಹಗಳೆಲ್ಲ ಬಿದ್ದೋಯ್ತು. ಹೀಗೆ ಸಣ್ಣ ಪುಟ್ಟ ತಪ್ಪುಗಳು ದೇವರ ಮನೆಯಲ್ಲಿ ಆಗ್ತಾ ಇರುತ್ತೆ. ಆದರೆ ಯಾವಾಗಲೂ ಒಂದ್ಸಲಿ ಈ ರೀತಿ ಆದರೆ ಪರವಾಗಿಲ್ಲ, ಪದೇ ಪದೇ ಆಗ್ತಾನೇ ಇರುತ್ತೆ. ನಾವೊಂದು ಹೂ ಇಡಬೇಕಾದ್ರೆ ಆಗಿರ್ಬೋದು, ಅಥವಾ ಬೊಟ್ಟಿಡಬೇಕಾದ್ರೆ ಆಗಿರ್ಬೋದು, ಅಥವಾ ನೈವೇದ್ಯ ಇಡಬೇಕಾದ್ರೆ ಆಗಿರ್ಬೋದು, ಇನ್ನೊಂದು ವಿಗ್ರಹಕ್ಕೆ ಹೂ ಇಡೋ ಥರ ಪೂಜೆ ಮಾಡುವಾಗ ವಿಗ್ರಹಗಳೆಲ್ಲ ಬಿದ್ದೋಗ್ಬಿಡ್ತು, ಮತ್ತು ಅರಿಶಿನ ಕುಂಕುಮ ಎಲ್ಲ ಚೆಲ್ಲೋಯ್ತು ಅಂತನೋ, ಮತ್ತು ದೀಪಗಳು ಬಿದ್ದು ಎಣ್ಣೆ ಎಲ್ಲ ಚೆಲ್ಲೋಯ್ತು, ಮತ್ತು ದೀಪಗಳ ಮೇಲೆ ಹೂ ಬಿದ್ದು ಎಣ್ಣೆ ಎಲ್ಲ ಚೆಲ್ಲೋಯ್ತು, ಮತ್ತು ದೀಪಗಳ ಮೇಲೆ ಹೂ ಬಿದ್ದು ದೀಪಗಳು ಶಾಂತ ಆಗೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಪೂಜೆ ಆಗಿದ ತಕ್ಷಣ ಈ ರೀತಿಯೆಲ್ಲ ಆಗೋದೆ ಮನಸ್ಸಿಗೆ ತುಂಬಾ ಕಸಿವಿಸಿ. ಪೂಜೆಯಲ್ಲಿ ಏನಾದರೂ ತಪ್ಪಾಗಿರಬಹುದಾ, ಅದಕ್ಕೆ ಏನಾದರೂ ಈ ರೀತಿಯೆಲ್ಲ ಆಗ್ತಾ ಇದೆಯಾ, ಏನು ಮಾಡೋದು ಅಂತ ಮನಸ್ಸಿನಲ್ಲಿ ದಿನೇ ದಿನೇ ಭಯ ಆಗ್ತಾನೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲ ಯಾಕಾಗುತ್ತೆ, ಮತ್ತು ಈ ರೀತಿ ಆಗೋದ್ರಿಂದ ಏನಾದರೂ ನಮಗೆ ತೊಂದರೆ ಆಗುತ್ತಾ, ಏನಾದರೂ ತೊಂದರೆಯ ಮುನ್ಸೂಚನೆಯ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವು ಸಲ ನಾವು ಪೂಜೆಗೆ ಕೂತಾಗ್ಲೇ ತುಂಬಾ ಆಕಳಿಕೆ ಬರೋದು, ಒಂದೊಂದು ಸಲ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರುತ್ತೆ. ಏನೂ ದುಃಖ ಇರೋದಿಲ್ಲ, ಖುಷಿಯಾಗಿ ಪೂಜೆ ಮಾಡ್ತಾ ಇರ್ತೀವಿ, ಆದರೆ ದೇವ್ರ ಮುಂದೆ ಕೂತಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ದೇವಸ್ಥಾನದಲ್ಲೂ ಅಷ್ಟೇ ಕೆಲವು ಸಲ ಹೀಗೆ ಆಗ್ತಾ ಇರುತ್ತೆ. ಮತ್ತು ನಾವು ಸ್ತೋತ್ರಗಳನ್ನು ಓದುವಾಗ ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡುವಾಗ ತುಂಬಾ ನಿದ್ರೆ ಬರೋ ಥರ ಆಗೋದು, ಬೇಡದೇ ಇರೋಂಥ ಕೆಟ್ಟ ಕೆಟ್ಟ ಆಲೋಚನೆ ಬೇಡ ಅಂದರೂ ಕೂಡ ಆ ಸಮಯದಲ್ಲಿ ನಮಗೆ ನೆನಪಾಗುವಂಥದ್ದು, ಈ ಥರ ಎಲ್ಲ ಯಾಕಾಗುತ್ತೆ, ಏನಾದರೂ ನಮಗೆ ದೋಷ ಬರುತ್ತಾ ಅನ್ನೋ ಅಂಥ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪಿಂದಲೇ ನಮ್ಮ ಪೂಜೆಯ ಫಲ ನಮಗೆ ಸಿಗೋದಿಲ್ಲ. ಮನೆಯಲ್ಲೂ ಕೂಡ ಕಷ್ಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಾವು ಎಷ್ಟೋ ವರ್ಷದಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಆದರೂ ನಮಗೆ ಫಲನೇ ಸಿಗ್ತಾ ಇಲ್ಲ, ಆ ದೇವರು ನಮ್ಮ ಕಡೆ ನೋಡ್ತಾನೇ ಇಲ್ಲ. ಇತ್ತೀಚೆಗಂತೂ ಈ ರೀತಿ ಪ್ರಶ್ನೆಗಳು ಜಾಸ್ತಿನೇ ಆಗಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಾವು ನಂಬಿಕೆನ ಕಳ್ಕೊಬಾರ್ದು, ನಂಬಿಕೆನೇ ದೇವರು. ಅದಕ್ಕೋಸ್ಕರನೇ ಖಂಡಿತವಾಗ್ಲೂ ನಮ್ಮ ಪೂಜೆ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಒಳ್ಳೆ ರೀತಿಲಿ ಪೂಜೆ ಮಾಡಿದ್ರೇನು, ಒಳ್ಳೆ ರೀತಿಲಿ ನಡ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಎಲ್ಲರ ಮನೆಯಲ್ಲೂ ಪ್ರತಿದಿನದ ಪೂಜೆ ಬಹಳ ಮುಖ್ಯವಾದ ಕೆಲಸ ಇರುತ್ತೆ, ಆದರೆ ಪ್ರತಿಯೊಬ್ಬರು ಮಾಡುವಂಥ ಪೂಜೆಗೆ ಸರಿಯಾದ ಫಲ ಸಿಗೋದಿಲ್ಲ. ಪ್ರತಿನಿತ್ಯ ದೇವರಿಗೆ ದೀಪ ಹಚ್ತೀವಿ, ನೈವೇದ್ಯ ಮಾಡ್ತೀವಿ, ತುಪ್ಪದ ದೀಪಗಳನ್ನು ಹಚ್ಚಿ ಆರತಿಯನ್ನು ಮಾಡ್ತೀವಿ. ನಾವು ಭಕ್ತಿಯಿಂದ ದೇವರ ಸೇವೆ ಮಾಡ್ತೀವಿ, ಆದರೂ ಕಷ್ಟಗಳು ಕಡಿಮೆ ಆಗೋದೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು? ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ, ದೇವರಿಗೆ ನಮ್ಮ ಮೇಲೆ ಕರುಣೆನೇ ಬರ್ತಾ ಇಲ್ವಾ, ನಮ್ಮ ಪಾಲಿಗೆ ದೇವರೇ ಇಲ್ವಾ ಅಂತ ನಾವು ತಿಳ್ಕೊಂಡು ಬಿಟ್ಟಿರ್ತೀವಿ. ಆದರೆ ಎಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇಂತಹ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದರೆ ಇವತ್ತಿನಿಂದ ನಿಲ್ಲಿಸ್ಬಿಡಿ. ಪ್ರತಿದಿನ ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡಿನೇ ದೇವ್ರ ಪೂಜೆ ಮಾಡ್ತೀವಿ. ಕೆಲವು ಸಲ ತಲೆಗೆ ಸ್ನಾನ ಮಾಡ್ತೀವಿ, ಇನ್ನು ಕೆಲವು ದಿನ ಮೈಗೆ ಮಾತ್ರ ಸ್ನಾನ ಮಾಡ್ಕೊತೀವಿ. ಆದರೆ ತಲೆಗೆ ಸ್ನಾನ ಮಾಡಿದಂಥ ದಿನ ಕೂದಲನ್ನು ಚೆನ್ನಾಗಿ ಒಣಸ್ಕೋಬೇಕು, ಅಥವಾ ಒದ್ದೆಯನ್ನು ಚೆನ್ನಾಗಿ ಒರೆಸಿ ಗಂಟನ್ನು ಕಟ್ಕೊಂಡು ಆ ನಂತರ ದೇವ್ರ ಮನೆಗೆ ಹೋಗಬೇಕು.
ಕೆಲವೊಂದ್ಸಲ ಕೂದಲನ್ನು ಒರೆಸ್ಕೊಳ್ದೆ ಮತ್ತು ಒಣಗಿಸ್ಕೊಳ್ದೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಟವಲ್ನ ಹಾಗೆ ತಲೆಗೆ ಕಟ್ಕೊಂಡ್ಬಿಟ್ಟು ದೇವ್ರ ಮನೆ ಒಳಗಡೆ ಹೋಗ್ಬಿಡ್ತೀವಿ. ಇದು ತುಂಬಾ ತಪ್ಪು. ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಹಾಕ್ಕೊಂಡ್ಬಿಟ್ಟು ದೇವ್ರ ಮನೆ ಒಳಗಡೆ ಹೋಗಲೇಬಾರ್ದು, ದೇವ್ರ ಪೂಜೆ ಮಾಡಲೇಬಾರ್ದು. ಒಣಗಿರೋ ಅಂಥ ಮಡಿ ಬಟ್ಟೆಗಳನ್ನು ಹಾಕೋಬೇಕು. ಕೂದಲನ್ನು ಚೆನ್ನಾಗಿ ಒರೆಸಿ ಆ ಟವಲನ್ನು ಒಣಗಾಕಿ ಕೂದಲನ್ನು ಗಂಟು ಕಟ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ದೇವರಿಗೆ ಹಚ್ಚುವಂಥ ಅರಿಶಿನ ಕುಂಕುಮ ದೇವರ ಮನೆಯಲ್ಲೇ ಇಡಬೇಕು. ನೀವು ಉಪಯೋಗಿಸುವಂಥ ಅರಿಶಿನ ಕುಂಕುಮನ ಹೊರಗಡೆ ಇಟ್ಕೊಂಡಿರಬೇಕು. ನಿಮ್ಮ ಸ್ನಾನ ಆಗಿದ ತಕ್ಷಣ ಹಣೆಗೆ ಕುಂಕುಮ ಇಟ್ಕೊಂಡು ಆ ನಂತರನೇ ನೀವು ದೇವರ ಮನೆಗೆ ಹೋಗಬೇಕು. ಪೂಜೆ ಆದ ನಂತರ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳಿ ಹಾಗೇ ಪೂಜೆನ ಮಾಡಬಾರ್ದು. ಆವಾಗಲೂ ದೇವ್ರ ಪೂಜೆಗೆ ಹರಳಿರುವಂಥ ಹೂಗಳನ್ನು ಉಪಯೋಗಿಸ್ಕೋಬೇಕು. ಮೊಗ್ಗಾಗಿರುವಂಥ ಹೂಗಳನ್ನು ಪೂಜೆಗೆ ಇಡೋಣ. ನಿಧಾನಕ್ಕೆ ಅದು ಹರಳುತ್ತೆ, ತುಂಬ ಹೊತ್ತು ಹೂ ಬಾಡೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಗ್ಗಿರುವಂಥ ಹೂಗಳನ್ನು ದೇವರ ಫೋಟೋಗೆ ಆಗಿರ್ಬೋದು, ವಿಗ್ರಹಕ್ಕೆ ಆಗಿರ್ಬೋದು ಅಥವಾ ಕಳಶಕ್ಕೆ ಆಗಿರ್ಬೋದು ಇಡಬಾರ್ದು. ಸಾಮಾನ್ಯವಾಗಿ ಮಲ್ಲಿಗೆ ಹೂವು ಸೀಸನಲ್ಲಿ ಈ ರೀತಿ ಮಾಡ್ತೀವಿ. ಮೊಗ್ಗನ್ನೇ ದಿಂಡು ಸುತ್ತಿಸ್ಕೊಂಡ್ಬಿಟ್ಟು ಬಂದು ಅದನ್ನೇ ಇಡೋವಂಥದ್ದು ಈ ಥರ ಮಾಡ್ತೀವಿ. ಆದರೆ ತುಂಬ ಕಾಯಿ ಮೊಗ್ಗನ್ನು ಉಪಯೋಗಿಸ್ಕೋಬಾರ್ದು. ಸ್ವಲ್ಪನಾದರೂ ಅದು ಅರಳ್ತಾ ಇರಬೇಕು. ಆಗಿನ್ನೂ ಅರಳ್ತಾ ಇರೋವಂಥ ಹೂಗಳನ್ನು ಇಟ್ಟರೆ ಪೂಜೆಗೆ ಇಟ್ಟಂಥ ಸ್ವಲ್ಪ ಹೊತ್ತಿಗೆ ಹೂ ಎಲ್ಲ ಅರಳಿಬಿಡುತ್ತೆ. ನೀವು ಯೋಚನೆ ಮಾಡಿ, ಮೊಗ್ಗಾಗಿರುವ ಹೂ ಇಟ್ಟಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅರಳಿರುವಂಥ ಹೂ ಇಟ್ಟಾಗ್ಲೇ ಆ ಹೂ ನಗ್ನಗ್ತಾ ಆ ದೇವರ ತಲೆ ಮೇಲೆ ಕೂತಿರೋ ಥರ ಇರುತ್ತೆ, ತುಂಬ ಕಳೆಯಾಗಿ ಇರುತ್ತೆ. ಹಾಗಾಗಿ ಅರಳಿರೋ ಹೂಗಳನ್ನು ಆದಷ್ಟು ಪೂಜೆಗೆ ಉಪಯೋಗಿಸ್ಕೋಬೇಕು. ದೇವರ ಮನೆಯಲ್ಲಿ ದೇವರ ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಕಳಸದ ದೀಪಗಳನ್ನು ಜೋಡಿಸುವಾಗ ತುಂಬಾ ಜಾಗ್ರತೆಯಿಂದ ಮಾಡಬೇಕು. ಆದಷ್ಟು ಫೋಟೋ ಮತ್ತು ಕಳಶದಿಂದ ಆದಷ್ಟು ಮುಂದಕ್ಕೆ ನೀವು ದೀಪಗಳನ್ನು ಇಡಬೇಕು. ಕಳಶದ ಪಕ್ಕದಲ್ಲಿ ಫೋಟೋಗಳನ್ನು ಪಕ್ಕದಲ್ಲೇ ದೀಪ ಅಂತೂ ಯಾವತ್ತೂ ಇಡಬಾರ್ದು. ಇನ್ನೊಂದು ಏನಂದರೆ ಅಗ್ನಿ ಮತ್ತು ಜಲ ಎರಡನ್ನೂ ಕೂಡ ಪಕ್ಕದಲ್ಲಿ ಇಡಬಾರ್ದು. ಬೆಂಕಿ ಮತ್ತು ನೀರನ್ನು ಹತ್ತಿರದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಇದನ್ನು ಕೂಡ ಹೇಳ್ತಾರೆ. ಹಾಗಾಗಿ ಕಳಶದಿಂದ ಆದಷ್ಟು ಮುಂದಕ್ಕೆ, ದೇವರ ಫೋಟೋದಿಂದ ಆದಷ್ಟು ಮುಂದಕ್ಕೆ ದೀಪಗಳನ್ನು ಇಟ್ಕೊಳ್ಳಿ. ಇನ್ನು ಕೆಲವರು ಮಧ್ಯಾಹ್ನ ನಾನ್ ವೆಜ್ ಊಟನ ಮಾಡಿರ್ತಾರೆ. ಸಂಜೆ ಮೇಲೆ ಸ್ನಾನ ಮಾಡ್ಕೊಂಬಿಟ್ಟು ದೇವರ ದೀಪ ಹಚ್ಕೋಬಹುದಾ ಅಂತ ಒಂದು ಪ್ರಶ್ನೆ ಕೂಡ ಇರುತ್ತೆ. ಖಂಡಿತವಾಗ್ಲೂ ಈ ರೀತಿ ಮಾಡಬಾರ್ದು. ಆ ಥರ ಏನಾದರೂ ಇಂಥದ್ದು ದಿನ ನಾನ್ ವೆಜ್ ಮಾಡ್ತೀರಾ ಅಂದರೆ ಆ ದಿನ ಬೆಳಗ್ಗೆನೇ ಸ್ನಾನ ಮಾಡಿ ದೇವರಿಗೆ ದೀಪ ಮತ್ತು ಪೂಜೆನ ಮಾಡ್ಕೊಂಬಿಡಿ. ಆ ನಂತರ ಬೇಕಾದರೆ ನೀವು ನಾನ್ ವೆಜ್ ಅಡುಗೆನ ಮಾಡಿಕೊಂಡು ಊಟ ಮಾಡ್ಕೋಬೋದು. ಊಟ ಮಾಡಿದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಲೇಬಾರ್ದು. ಬೇಕಾದರೆ ಆ ದಿನ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ, ನಾನ್ ವೆಜ್ ಊಟನ ಮಾಡಿ ದೇವ್ರ ಪೂಜೆನ ಮಾಡಬಾರ್ದು. ಕೆಲವು ಸಲ ದೀಪದ ಬೆಂಕಿ ತಾನೇ ಫೋಟೋ ಫ್ರೇಮ್ಗಳನ್ನು ಸುಟ್ಟೋಗೋ ರೀತಿಲಿ ಆಗೋಗಿರುತ್ತೆ. ಆದರೆ ಇದೆಲ್ಲ ಮನೆಯಲ್ಲಿ ಆಗಾಗ ಆಗಬಾರ್ದು. ಆ ಫೋಟೋ ಭಿನ್ನ ಆದಾಗ ಲೆಕ್ಕ ಬರುತ್ತೆ. ಆ ಫೋಟೋನ ಚೇಂಜ್ ಮಾಡಿಸಿ ಅದೇ ರೀತಿ ಇಟ್ಕೊಂಡು ಪೂಜೆನ ಮಾಡಬಾರ್ದು. ಇದು ತುಂಬಾ ತಪ್ಪಾಗುತ್ತೆ. ಮನೆಯಲ್ಲಿ ತುಂಬಾ ಕಷ್ಟಗಳು ಬರುವಂತೆ ಮುನ್ಸೂಚನೆ ಆಗಿರುತ್ತೆ. ಇದಕ್ಕೋಸ್ಕರನೇ ದೀಪಗಳನ್ನು ಆದಷ್ಟು ಹುಷಾರಾಗಿ ಫೋಟೋ ಮತ್ತು ಕಳಶದಿಂದ ಆದಷ್ಟು ಮುಂದಕ್ಕೆ ಇಟ್ಕೊಳ್ಳಿ. ನಿಮಗೆ ದೇವ್ರ ಮನೆ ಇಲ್ಲ ಅಂದರೆ ಚಿಕ್ಕದಾಗಿ ದೇವರ ಫೋಟೋ, ಕಳಶ, ದೀಪನೆಲ್ಲ ಜೋಡಿಸಿಟ್ಕೊಂಡಿದ್ದೀರಾ ಅಂದರೆ ಆದಷ್ಟು ಕಡಿಮೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ವಿಗ್ರಹಗಳಿಗೆ ಹೂ ಇಡ್ತಾ ಇರ್ತೀವಿ, ಬೊಟ್ಟು ಕೂಡ ಇಡ್ತಾ ಇರ್ತೀವಿ. ಒಂದೊಂದು ಬಿದ್ದೋಯ್ತು ಪೂಜೆ ಮಾಡುವಾಗ ಕೈ ತಾಕ್ತಾ ಈ ಥರ ಮಾಡುವಾಗ ಆಗ್ತಾ ಇರುತ್ತೆ. ಪೂಜೆ ಮಾಡೋ ಸಮಯದಲ್ಲಿ ಈ ಥರ ಆಗಬಾರ್ದು. ಬೊಟ್ಟು ಇಡುವಾಗ ಒಂದಕ್ಕೊಂದು ಕೈ ತಾಕಿ ವಿಗ್ರಹಗಳು ಬೀಳುತ್ತೆ ಅನ್ನೋ ಥರ ಆದರೆ ಮೊದಲೇ ಬೊಟ್ಟನ್ನು ಇಟ್ಕೊಂಡು ಜೋಡಿಸ್ಕೊಂಬಿಡಿ. ಹೂವು ಒಂದೊಂದು ವಿಗ್ರಹಕ್ಕೂ ಇಡಬೇಕು ಅಂತ ಏನೂ ಇಲ್ಲ. ನಿಮಗೆ ವಿಶಾಲವಾಗಿ ದೇವ್ರ ಮನೆಯಲ್ಲಿ ಜಾಗ ಇದೆ ಅಂದರೆ ಆರಾಮವಾಗಿ ಜೋಡಿಸ್ಕೋಬೋದು. ಒಂದಕ್ಕೊಂದು ಗ್ಯಾಪ್ ಕೊಟ್ಟು ದೂರ ಇಟ್ಟು ಅಲಂಕಾರ ಮಾಡ್ಕೋಬೋದು. ಅದೇ ಜಾಗನೇ ಇಲ್ಲ, ಚಿಕ್ಕದಾಗಿ ಜೋಡಿಸ್ಕೊಂಡಿದ್ದೀವಿ ಅಂದರೆ ಎಲ್ಲ ವಿಗ್ರಹಗಳಿಗೂ ಸೇರಿಸಿ ಒಂದೇ ಒಂದು ಹೂ ಇಟ್ಟರು ಸಾಕು, ಎಲ್ರಿಗೂ ಕೂಡ ತಲುಪುತ್ತೆ. ಅಥವಾ ಗಣಪತಿಗೆ ಒಂದಕ್ಕೆ ಮಾತ್ರ ನೀವು ಹೂ ಇಟ್ಟರು ಸಾಕು, ಎಲ್ಲ ದೇವ್ರಿಗೂ ಕೂಡ ಸಲ್ಲುತ್ತೆ. ದೀಪಗಳಿಗೆ ಕೈ ತಾಕಿ ಚೆಲ್ಲೋ ಅಂಥದ್ದು, ಎಣ್ಣೆ ಚೆಲ್ಲೋದು, ಅರಿಶಿನ ಕುಂಕುಮ ಚೆಲ್ಲೋದು ಇದು ಕೂಡ ಒಳ್ಳೆಯದಲ್ಲ. ಅದು ಯಾವ ದಿನ ಚೆಲ್ಲುತ್ತೆ ಅನ್ನೋ ದಿನವೂ ಕೂಡ ಡಿಪೆಂಡ್ ಆಗುತ್ತೆ. ಮಂಗಳವಾರ, ಶುಕ್ರವಾರ ರಾಹುಗಾಲದ ಸಮಯದಲ್ಲಿ ಚೆಲ್ಲುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಒಳ್ಳೆ ಶುಭ ಸಮಯದಲ್ಲಿ ಚೆಲ್ಲಿದ್ರೆ ಅದು ನಿಮಗೆ ಶುಭ ಫಲನೇ ಕೊಡುತ್ತೆ. ಕೆಟ್ಟ ಸಮಯದಲ್ಲಿ ಅದು ರಾಹುಗಾಲದಲ್ಲೇ ಆಗಿರ್ಬೋದು, ಯಮಗಂಡ ಕಾಲದಲ್ಲೇ ಆಗಿರ್ಬೋದು, ಇಂಥ ಸಮಯದಲ್ಲಿ ಏನಾದರೂ ಚೆಲ್ಲಿದ್ರೆ ಪರಿಣಾಮ ಕೂಡ ಕೆಟ್ಟದೇ ಆಗಿರುತ್ತೆ. ನೀವು ಯಾವಾಗ ಈ ರೀತಿ ಚೆಲ್ಲೋ ಥರ ಆಗಿರುತ್ತೋ ಆ ಟೈಮನ್ನು ನೋಡ್ಕೋಬೇಕು. ಯಾವ ಕಾಲ ನಡೀತಾ ಇರುತ್ತೆ, ರಾಹುಗಾಲನ, ಗುಳಿಕ ಕಾಲನ, ಯಮಗಂಡ ಕಾಲನ, ಯಾವ ಕಾಲ ನಡೀತಾ ಇದೆ
ಅಂತ ನೋಡ್ಕೊಳ್ಳಿ. ಆದಷ್ಟು ಈ ಥರ ಆಗದೇ ಇರೋ ಥರ ನೋಡ್ಕೊಳ್ಳೋದೇ ಒಳ್ಳೇದಲ್ವಾ. ಆರಾಮವಾಗಿ ನಿಧಾನವಾಗಿ ನೀವು ಕೆಲಸನ ಮಾಡ್ಕೊಳ್ಳಿ. ಯಾವುದೇ ರೀತಿ ಟೆನ್ಷನಿಂದ ಕೂಡ ಗಡಿಬಿಡಿಯಿಂದ ದೇವ್ರ ಮನೆ ಕೆಲಸನ ಮಾಡಬಾರ್ದು. ಇನ್ನು ಎಣ್ಣೆ ಚೆಲ್ಲಿದ್ರೆ ಒಳ್ಳೆಯದೇನೆ, ಏನೋ ಒಂದು ದೋಷ ಇರುತ್ತೆ, ನಿವಾರಣೆ ಆಗಿಬಿಡುತ್ತೆ ಅಂತ ತಿಳ್ಕೊಬೋದು. ಆದರೆ ಮತ್ತೆ ಅದೇ ಎಣ್ಣೆನ ತೊಗೊಂಡು ಮತ್ತೆ ಉಪಯೋಗಿಸ್ಕೋಬಾರ್ದು. ಅದನ್ನೆಲ್ಲ ಮತ್ತೆ ಬಳಿದ್ಬಿಟ್ಟು ಬಟ್ಟಲಲ್ಲಿ ಹಾಕ್ಕೊಂಡು ದೀಪ ಹಚ್ಚೋದಕ್ಕೆ ಆಗಿರ್ಬೋದು ಅಥವಾ ಇನ್ನೇನಕ್ಕೋ ಆಗಿರ್ಬೋದು ಅದನ್ನು ಉಪಯೋಗಿಸ್ಕೋಬಾರ್ದು. ನೆಲದ ಪಾಲಾದಮೇಲೆ ಅದನ್ನು ಮತ್ತೆ ಎತ್ಕೋಬಾರ್ದು. ಹೂನು ಅಷ್ಟೇ, ಕೆಳಗೆ ಬಿದ್ದಿರೋ ಹೂನು ಕೂಡ ಮತ್ತೆ ಅದನ್ನು ತೊಗೊಂಡ್ಬಿಟ್ಟು ದೇವರಿಗೆ ಇಡಬಾರ್ದು. ಅದನ್ನು ಬೇಕಿದ್ರೆ ನಾವು ಮುಡ್ಕೋಬೋದು, ಇಲ್ಲ ಹೊಸ್ಲಿಗೆ ಇಡ್ಬೋದು. ಮತ್ತೆ ಅದನ್ನು ತೊಗೊಂಡು ದೇವರಿಗೆ ಮಾತ್ರ ಇಡಬಾರ್ದು. ಮತ್ತು ಅಕ್ಷತೆ ಚೆಲ್ಲೋಯ್ತು, ಮತ್ತು ಅದನ್ನು ತುಂಬಿಸ್ಬಿಟ್ಟು ಮತ್ತೆ ಪೂಜೆಗೆ ಉಪಯೋಗಿಸ್ಕೋಬಾರ್ದು. ಅರಿಶಿನ ಕುಂಕುಮ ಆದರೂ ಅಷ್ಟೇ, ಅದು ಚೆಲ್ಲೋದ್ರೂ ಕೂಡ ಅಷ್ಟೇ, ಅದನ್ನು ಮತ್ತೆ ಕೆಳಗಡೆ ಬಿದ್ದಿರೋದನ್ನ ತೊಗೊಂಬಿಟ್ಟು ಮತ್ತೆ ತುಂಬಿಸ್ಕೊಂಬಿಟ್ಟು ದೇವರ ಪೂಜೆಗೆ ಉಪಯೋಗಿಸ್ಲೇಬಾರ್ದು. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬೇಕಿದ್ರೆ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಅದನ್ನು ತೆಗೆದು ಹೊರಗಡೆ ಹಾಕ್ಬೋದು ಅಥವಾ ಹೊಸ್ಲಿಗೆ ಬೇಕಾದರೆ ನೀವು ಹಚ್ಕೋಬಹುದು. ಇನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ? ನಮ್ಮ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅಂದರೆ, ಈಗ ನಾವು ಸಂತೋಷವಾಗಿ ಖುಷಿಯಾಗಿ ಇರ್ತೀವಿ, ಖುಷಿಯಿಂದನೇ ಪೂಜೆನ ಮಾಡ್ತಾ ಇರ್ತೀವಿ. ಆದರೂ ನಮ್ಮ ಮನಸ್ಸಿನಲ್ಲಿ ನಾವು ಹಿಂದೆ ಪಟ್ಟಿರುವಂಥ ಕಷ್ಟಗಳೇ ಆಗಿರ್ಬೋದು ಅಥವಾ ದುಃಖಗಳೇ ಆಗಿರ್ಬೋದು, ದುಃಖ ನೋವುಗಳು ಇರುತ್ತೆ. ಹಾಗೆಯೇ ದುಃಖ ನೋವು ಕಣ್ಣೀರ ರೂಪದಲ್ಲಿ ಕಣ್ಣೀರಿನಿಂದ ಹೊರಗಡೆ ಬರ್ತಾ ಇರುತ್ತೆ. ನಾವು ಅದನ್ನು ನೆನೆಸ್ಕೊಂಡಿಲ್ಲ ಅಂದರೂ ಕೂಡ ನಾವು ಭಕ್ತಿಯಿಂದ ದೇವ್ರ ಮುಂದೆ ಕೂತಾಗ ನಮಗೆ ಅರಿವಿಲ್ದೇ ಅದು ಕಣ್ಣಲ್ಲಿ ನೀರು ಬರುತ್ತೆ. ಇದು ಏನೂ ತಪ್ಪಿಲ್ಲ. ದೇವ್ರ ಮುಂದೆ ಕೂತು ಸ್ತೋತ್ರ ಓದ್ತಾ ಇರ್ತೀವಿ, ಆಕಳಿಗೆ ಬರೋದು, ತೂಗುಡಿಕೆ ಬರೋದು, ಇದೆಲ್ಲ ಯಾಕಾಗುತ್ತೆ ಅಂದರೆ, ಕೆಲವು ಸಲ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಮತ್ತು ತುಂಬ ಆಯಾಸ ಆಗಿರುತ್ತೆ, ಕೆಲಸ ಮಾಡಿ ಮಾಡಿ ಆಯಾಸ ಆಗಿರುತ್ತೆ. ನಾವು ಒಂದೇ ಮನಸ್ಸಿನಿಂದ ದೇವ್ರ ಮುಂದೆ ಕೂತಾಗ ತುಂಬ ಸಮಾಧಾನ ಅನಿಸುತ್ತೆ. ಏನೋ ಒಂದು ರೀತಿ ಮನಸ್ಸಿನ ಭಾರ ನಮಗೆ ಇಳ್ದಂಗೆ ಆಗುತ್ತೆ. ಏನೋ ಒಂಥರ ನಿಶ್ಚಿಂತೆಯಿಂದ ಸಮಾಧಾನದಿಂದ ಕೂತಾಗ ನಮಗೆ ಅರಿವಿಲ್ದೇ ನಮ್ಮ ಮನಸ್ಸು ಒಂದು ರೀತಿ ರಿಲ್ಯಾಕ್ಸ್ ಮಾಡೋ ಥರ ಆಗುತ್ತೆ. ಕೆಲವು ಸಲ ಊಟ ಮಾಡಿ ಯಾವುದಾದ್ರು ಮರದ ಕೆಳಗೆ ಕೂತಾಗ ತಣ್ಣಗೆ ಗಾಳಿ ಬೀಸಿದ್ರೆ ಸಾಕು, ಹೇಗೆ ನಮ್ಮನ್ನು ನಿದ್ರಾ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಭಕ್ತಿಯಿಂದ ದೇವರ ಮುಂದೆ ಕೂತಾಗ ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ, ಬೇಗ ಎದ್ದು ಖುಷಿಯಿಂದ ಪೂಜೆ ಮಾಡಬೇಕು ಅಂತ ಆ ಒಂದು ಸಮಾಧಾನದಿಂದ ನಮಗೆ ಆಕಳಿಕೆ ಬರುತ್ತೆ, ತೂಗುಡಿಕೆ ಬರುತ್ತೆ. ಅದೇನೂ ತಪ್ಪಿಲ್ಲ. ಇನ್ನು ಕೆಲವು ಸಲ ಮನಸ್ಸಿಲ್ದೇ ಪೂಜೆಗೆ ಕೂತಾಗಲೂ ಕೂಡ ಈ ರೀತಿ ಆಗುತ್ತೆ. ನಮಗೆ ಇಷ್ಟನೇ ಇರೋದಿಲ್ಲ ಪೂಜೆ ಮಾಡೋದಕ್ಕೆ, ಬಲವಂತವಾಗಿ ಪೂಜೆಗೆ ಕೂತಾಗಲೂ ಕೂಡ ಈ ರೀತಿ ಆಕಳಿಕೆ ಬರುವಂಥದ್ದು ಆಗುತ್ತೆ. ಕಣ್ಣು ತೂಗುಡಿಸೋ ಥರ ಆಗುತ್ತೆ. ಮತ್ತು ಇನ್ನು ಕೆಟ್ಟ ಕೆಟ್ಟ ಆಲೋಚನೆಗಳು ಯಾಕೆ ಬರುತ್ತೆ ಅಂತ ಅಂದರೆ, ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಇಲ್ಲ ಅಂದರೆ ಕೆಟ್ಟ ಆಲೋಚನೆಗಳು ಬರುತ್ತೆ. ಅದು ತಪ್ಪಂತ ಅಲ್ಲ, ಕೆಲವು ಸಲ ಪರೀಕ್ಷೆ ಕೂಡ ಆಗಿರಬಹುದು. ದೇವರು ಈ ರೀತಿಯೆಲ್ಲ ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ ನಮ್ಮನ್ನು. ಆದರೆ ನಾವು ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಷ್ಟೇ. ಅದಕ್ಕೋಸ್ಕರ ಏಕಾಗ್ರತೆಯಿಂದ ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆಗಳನ್ನು ಮಾಡಬೇಕು. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಪ್ರತಿದಿನದ ಪೂಜೆಯಲ್ಲಿ ನಾವು ಏನೇನು ತಪ್ಪು ಮಾಡ್ತಾ ಇದ್ವಿ ಅಂತ. ಈ ಒಂದು ವಿಡಿಯೋ ನೋಡಿದ ಮೇಲೆ ಯಾರೆಲ್ಲ ಆ ರೀತಿ ಒಂದು ಗೊತ್ತೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.